ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಂಜು ಲೈಫ್ ಸ್ಟೈಲ್ ವ್ಲಾಗ್ಸ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ನಾವಂತೂ ತುಂಬಾನೇ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರಾ. ತುಂಬಾನೇ ಸ್ಪೆಷಲ್ ಡೇ ಇವತ್ತು ಅಂತ ಅಂದ್ಬಿಟ್ಟು. ಗಾಡಿ ಅವನೇ ತಗೊತಾ ಇರ್ಬೋದು, ಬಟ್ ಖುಷಿ ಅವನಕ್ಕಿಂತ 100 ಟೈಮ್ಸ್ ಜಾಸ್ತಿ ನನಗಿದೆ. ಬಿಕಾಸ್ ಇದ್ದೇ ನನ್ನ ಕೈಯಲ್ಲಿ ಆಡಿ ಬೆಳೆದಿದ್ದ ಮಗು ಅದು. ಎಷ್ಟು ದೊಡ್ಡವನಾಗಿದ್ದಾನೆ ಇವಾಗ. ನನ್ನ ಸಪೋರ್ಟು ತಗೊಂಡಿಲ್ಲ, ಅವ್ರ ಭಾವನ ಸಪೋರ್ಟು ತಗೊಂಡಿಲ್ಲ. ಅಂದರೆ ದುಡ್ಡಿನ ವಿಚಾರದಲ್ಲಿ ಅವನೇ ಸ್ವಂತದಾಗಿ ಅರ್ನ್ ಮಾಡಿ ಕೂಡಿಟ್ಟಿದ್ದ ದುಡ್ಡಲ್ಲಿ ಇವತ್ತು ಅವನದಂತ ರಥ ತಗೋತಿದ್ದಾನೆ. ಅವ್ನು ಆ್ಯಕ್ಚುಲಿ ಬೇರೆ ಯಾವುದೋ ಗಾಡಿ ತಗೋಬೇಕು ಅಂತೆಲ್ಲ ಡಿಸೈಡ್ ಮಾಡಿಬಿಟ್ಟಿದ್ದಾನೆ. ನಾವು ಬಂದ್ವಿ, ಅದೆಲ್ಲ ಸ್ವಲ್ಪ ತುಂಬ ಹೆವಿ ಗಾಡಿಗಳು ಆ್ಯಂಡ್ ತುಂಬ ಸ್ಪೀಡ್ ಇರುತ್ತೆ. ನಿನಗೆ ಗಾಡಿ ತಗೊಂಡ್ರೆ ನಿಂಗೆ ಯೂಸ್ ಆಗೋ ಥರ ತಗೋ, ನಿನ್ಗೆ ಓಡಾಡೋಕ್ಕೆ ಅಥವಾ ಅದರಿಂದ ನೀನು ಏನಾದರೂ ಏನು ಯೂಸ್ ಇದೆ ಅದಕ್ಕೆ ಮಾತ್ರ ತಗೋ, ಶೋಕಿಗೋಸ್ಕರ ಬೇಡ ಅಂತ ಹೇಳಿದ್ವಿ. ಅವನು ಈ ಏಜಲ್ಲಿ ಇದ್ರೂ ಅವನೆಲ್ಲೂ ಓ ಇಲ್ಲ ನನ್ನ ಆಸೆ ಹಂಗೆ ಆಗಬೇಕು ಅಂತ ಮಾಡಲ. ಅವ್ನ ಡ್ರೀಮ್ ಬೈಕ್ನ ಸ್ಯಾಕ್ರಿಫೈಸ್ ಮಾಡಿ ಸರಿ ಆಯಿತು ಅಂತ ಅಂದ್ಬಿಟ್ಟು ಇದನ್ನ ತಗೊಂಡ. ಇದು ಎರಡೂ ಥರನೂ ಇದೆ ಅಂತ ಅಂದ್ಬಿಟ್ಟು, ಲೈಕ್ ಮಿಡ್ ರೇಂಜ್ ಫ್ಯಾನ್ಸಿ ಥರ ಇದೆ ಅಂತ ಅಂದ್ಬಿಟ್ಟು. ಸೊ ತುಂಬ ಖುಷಿ ಇದೆ. ಇಗ್ನೋರ್ ಮೈ ಫೇಸ್ ಆ್ಯಂಡ್ ಮೈ ಡ್ರೆಸ್ ಕೋಡ್, ಆಯಿತಾ? ಹತ್ಬಿಟ್ಟ ನಾನು ಸ್ವಲ್ಪ ತುಂಬ ಎಮೋಷ್ನಲ್ ಫೀಲ್ ಆಯ್ತು. ಆ್ಯಕ್ಚುಲಿ ಗಾಡಿ ಡೆಲಿವರಿ ನಾಳೆ ಇದ್ದಿದ್ದು, ಬಟ್ ಇವತ್ತೇ ಕೊಡ್ತಾ ಇದ್ದಾರೆ. ಇನ್ನೇನು ಆಷಾಢ ಬಂದ್ಬಿಡತ್ತೆ, ತಗೊಳಕ್ಕಾಗಲ್ಲ. ಅಮಾವಾಸ್ಯೆ ಹಿಂದೆ ಮುಂದೆನೂ ನಾವು ತಗೊಬಾರ್ದು. ಅಮಾವಾಸ್ಯೆ ಬೂದಿ ಅಂತ ಹೇಳ್ತಾರಲ್ಲ, ಆ ಟೈಮಲ್ಲೂ ತಗೋಬಾರ್ದು. ಸೊ ಹಾಗಾಗಿ ಥಿಂಗ್ಸ್ ಆರ್ ಗೋಯಿಂಗ್ ಗುಡ್. ಎಲ್ಲಿ ಅಂದರೆ ನಾನು ಅವ್ನಿಗೆ ಯಾವಾಗಲೂ ಹೇಳ್ತೀನಿ, ಆಯಿತಾ, ಇಫ್ ಯು ಆರ್ ಮಿಸ್ಸಿಂಗ್ ಸಮಥಿಂಗ್ ಲೆಟ್ ಇಟ್ ಗೋ. ಅದನ್ನ ಬಿಟ್ಬಿಡು. ಅದೇನೋ ಮಿಸ್ ಆಯಿತು ಅಂದರೆ ಲೆಟ್ ಇಟ್ ಗೋ, ಬಿಟ್ಬಿಡು. ತುಂಬ ವರಿ ಮಾಡ್ಕೊಬೇಡ. ಇನ್ನೊಂದೇನೋ ಒಳ್ಳೇದಾಗುತ್ತೆ. ನನ್ನ ಲೈಫಲ್ಲಿ ನಾನೇ ಎಕ್ಸಾಂಪಲ್ ಆಗೋಗ್ಬಿಟ್ಟಿದ್ದೀನಿ. ನನ್ನ ಜೀವನದಲ್ಲಿ ದೇವ್ರು ಎಷ್ಟು ಕಿತ್ಕೊಂಡಿದ್ದಾನೆ ಅಂದರೆ, ಕಿತ್ಕೊಂಡಾಗೆಲ್ಲ ಹತ್ತು ಸುಸ್ತಾಗ್ಬಿಡ್ತೀನಿ. ವಿತ್ ದ ಸೇಮ್ ಹೋಪ್, ಓಕೆ ಅದು ನನಗಲ್ಲ, ಐ ಡಿಸರ್ವ್ ಬೆಟರ್ ದ್ಯಾನ್ ದಿಸ್. ಇನ್ನೂ ಬೆಟರ್ ಇರೋದು ನನಗೆ ಭಗವಂತ ಕೊಡ್ತಾನೆ. ಐ ಡಿಸರ್ವ್ ಮೋರ್ ಅಂತ ಫೀಲ್ ಮಾಡ್ತೀನಿ. ನಾನು ಅನುಷ್ ಕೇಳಿದ್ದು ಅದನ್ನೇ, ಯು ಡಿಸರ್ವ್ ಮೋರ್ ಅನ್ನು. ಇದು ನೀನು ಮುಂಚೆ ಹೇಳಿದ್ದು ಗಾಡಿಗೆ ಅಲ್ಲಿ ಯಾವುದೇ ಸೇಫ್ಟಿ ನನಗೆ ಕಾಣಿಸ್ಲಿಲ್ಲ, ಅವ್ನ ಗಾಡಿ ಓಡಿಸೋ ರೇಂಜ್ಗೆ ಅಂತೆಲ್ಲ. ಸೊ ಯಾವ ಗಾಡಿ ಏನು ಅಂತ ತಮ್ಮನೇಲಲ್ಲಿ ಹಾಕಿರ್ತೀನಿ. ಆ್ಯಂಡ್ ಆಲ್ಸೋ ಈಗ ಹೋಗ್ತಾ ಇದ್ದೀವಿ, ಅವನು ಬಂದ ರೆಡಿ ಆದ. ಅವನಿಗೋಸ್ಕರ ಒಂದು ಕ್ಯೂಟ್ ಡ್ರೆಸ್ನ ತಂದಿದ್ವಿ ನೆನೆ, ನಾನು ನಿತಿನ್ ಶಾಪಿಂಗ್ ಮಾಡಿಕೊಂಡು. ಸೊ ಅದನ್ನು ಹಾಕ್ಕೊಂಡು ಅವ್ನು ರೆಡಿ ಆಗ್ತಾ ಇದ್ದಾನೆ. ಇಲ್ಲಿ ನಾನು ಕೂಡ ಬಂದಿದ್ದೇನೆ. ನಿತಿನ್ನು ಸ್ನಾನ ಮಾಡಿ ಹೊರಗಡೆ ಕೂತಿದ್ದಾರೆ. ನಾನು ರಪ್ಪ ಅಂತ ಹೋಗಿ ಸ್ನಾನ ಮಾಡಿ ಈಗ ರೆಡಿ ಆಗಿಬಿಟ್ಟು ಹೊರಡೋದು. ಸಖತ್ ಖುಷಿ ಆಗ್ತಿದೆ. ನನ್ನ ಡ್ರೀಮ್ ಕಾರ್ ಒಂದಿದೆ, ಆಯಿತಾ, ಅದನ್ನು ತಗೊಳ್ಳೋ ಟೈಮಲ್ಲಿ ನಂಗೆ ಎಷ್ಟು ಖುಷಿ ಆಗುತ್ತೆ ಎಲ್ಲೋ ಗೊತ್ತಿಲ್ಲ. ಬಟ್ ಐ ಆಮ್ ಸೋ ಹ್ಯಾಪಿ ಫಾರ್ ಹಿಮ್. ನನ್ನ ಮಗು ಅದು ಅಂತ ಹೇಳಕ್ಕೆ ನಂಗೆ ಯಾವಾಗಲೂ ಪ್ರೌಡ್. ನಾನು ಯಾವಾಗಲೂ ಅಂತೀನಿ, ಅವ್ನು ಹುಟ್ಟಿದ್ದು ನಮ್ಮ ಅಮ್ಮನ ಹೊಟ್ಟೆಲಿ ಆಗಿದ್ರು ಅವ್ರನ್ನ ಬೆಳೆಸಿದ್ದು ನಾನು, ಅವರಿಬ್ಬರನ್ನೂ ಅಷ್ಟೇ, ಅವರಿಬ್ಬರನ್ನ ಬೆಳೆಸಿದ್ದು ನಾನು, ನೋಡ್ಕೊಂಡಿದ್ದು ನಾನು. ಇಟ್ಸ್ ನಾಟ್ ನನ್ನ ಜಂಬದಿಂದ ಹೇಳ್ತಿಲ್ಲ, ಪ್ರೌಡಾಗಿ ಹೇಳ್ತಿದ್ದೀನಿ. ಬಿಕಾಸ್ ದೇ ಮೇಡ್ ಮಿ ಸೋ ಪ್ರೌಡ್ ಇಲ್ಲಿವರೆಗೂ. ನಾನು ಐ ಆಮ್ ಎ ಪ್ರೌಡ್ ಸಿಸ್ಟರ್. ಆ್ಯಂಡ್ ಯಾವಾಗಲೂ ಅವ್ರು ಹಿಂಗೆ ಬೆಳೀತಾ ಇರಲಿ ಅಂತ ನಾನು ಆಶಿಸ್ತೀನಿ. ಆ್ಯಂಡ್ ಐ ಹೋಪ್ ನಿಮ್ಮ ಆಶೀರ್ವಾದ ಕೂಡ ಅವ್ರ ಮೇಲೆ ಇರುತ್ತೆ ಅಂತ. ಸೊ ಬನ್ನಿ ಕ್ವಿಕ್ಕಾಗಿ ರೆಡಿ ಆಗ್ಬಿಟ್ಟು ಹೋಗೋಣ. ನಾನು ಅಳ್ತಾನೆ ಇರ್ತೀನಿ ಬಿಟ್ಟರೆ ಇಡೀ ದಿನ. ಸೊ ಲೆಟ್ಸ್ ಗೋ. ಓಕೆ, ಇದು ನನ್ನ ಔಟ್ಫಿಟ್. ಆಮೇಲೆ ತೋರಿಸ್ತೀನಿ. ಸದ್ಯಕ್ಕೆ ಫೇಸ್ ಮೇಕಪ್ನ ಮಾಡ್ಕೊತಾ ಇದ್ದೆ. ಈಗ ನಾನೊಂದು ಫೌಂಡೇಶನ್ ಹಾಕ್ತಾ ಇದ್ದೀನಿ. ರೀಸೆಂಟ್ಲಿ ಐ ಹ್ಯಾವ್ ಸ್ಟಾರ್ಟೆಡ್ ಯೂಸಿಂಗ್ ದಿಸ್ ಮಾರ್ಸ್ ಅವ್ರದ್ದು ಹೈ ಕವರೇಜ್ ಫೌಂಡೇಶನ್, SPF 50+++++. ಸೊ ಇದ್ರ ಪ್ರೈಸಸ್ ತುಂಬ ಲೈಕ್ ರೀಸನಬಲಲ್ಲೇ ಇದೆ. 400 ಒಳಗಡೆನೇ ಇದೆ. ಚೆನ್ನಾಗಿದೆ ಆ್ಯಕ್ಚುಲಿ. ನೀವು ಡೈಲಿ ಯೂಸಿಗೆ ಕೂಡ ಮಾಡ್ಬೋದು. ಅದಕ್ಕೆ ಮುಂಚೆ ನಾನು ಫೌಂಡೇಶನ್ ಹಾಕೋಕ್ಕೆ ಮುಂಚೆ ಈ ಮಾಯ್ಶ್ಚರೈಸರ್ನ ಹಾಕ್ತೇನೆ, ಮಿನಿಮಲಿಸ್ಟ್ ಅವ್ರದ್ದು. ಈ ಫೌಂಡೇಶನ್ ಹಾಕಿದಾಗ ಸ್ವಲ್ಪ ಫೇಸ್ ಡಾರ್ಕ್ ಆಗುತ್ತೆ. ನಾನು ಆ್ಯಕ್ಚುಲಿ ಬಾಣಂತನ ಟೈಮಲ್ಲಿ ಕೊಕೊನಟ್ ಆಯಿಲ್ನ ಯೂಸ್ ಮಾಡಿ ಫೇಸ್ ಫುಲ್ ಬ್ರೈಟ್ ಆಗಿತ್ತು, ಆಯಿತಾ. ಅದಾದಮೇಲೆ ಈ ಫೌಂಡೇಶನ್ ಇದನ್ನು ಯೂಸ್ ಮಾಡಿ ಸ್ವಲ್ಪ ನನ್ನ ಸ್ಕಿನ್ ಡಾರ್ಕ್ ಆಯಿತು, ಬಟ್ ಕ್ಲಿಯರ್ ಆಗ್ತಾ ಬಂತು. ನನಗೆ ಆ್ಯಕ್ನೆಸ್ ಜಾಸ್ತಿ ಆಗ್ಬಿಟ್ಟಿತ್ತಲ್ಲ, ಅದೆಲ್ಲ ಕ್ಲಿಯರ್ ಆಗ್ತಾ ಬಂತು. ಬಟ್ ದೆನ್ ಕಲರ್ ಡಾರ್ಕ್ ಆಯಿತು. ನನ್ನ ಫುಲ್ ನೆಕ್ ಪಾರ್ಟ್ ಆ್ಯಂಡ್ ಇದು ಎಲ್ಲ ಡಾರ್ಕ್ ಆಯ್ತಾ ಹೋಯ್ತು. ದಟ್ಸ್ ಫೈನ್. ನನಗೇನಂದರೆ ಆ್ಯಕ್ನೆ ಹೋಗಬೇಕು, ಕಲರ್ ಇಟ್ಕೊಂಡು ಏನು ಮಾಡೋದು. ಆ್ಯಂಡ್ ಸುಮಾರು ಜನ ನನಗೆ ಏನು ಕೃಷ್ಣ ಸುಂದರಿ ರಂಜು ಅಂತೆಲ್ಲ ಹೇಳ್ತೀರಾ. ದಟ್ ಇಸ್ ಗುಡ್, ಆಯಿತಾ. ಆ್ಯಂಡ್ ಫಾರ್ ಕಾಂಪ್ಯಾಕ್ಟ್ ಐ ಆಮ್ ಯೂಸಿಂಗ್ ಮಾಮಾ ಅರ್ತ್ ಅವ್ರದ್ದು ಕಾಂಪ್ಯಾಕ್ಟ್. ಇದು ನಾನು ಮಿನಿಸೋ ಇಂದ ತಂದಿದ್ದೆ ಅನ್ಸುತ್ತೆ, ನಂಗೆ ನೆನಪಾಗ್ತಾ ಇಲ್ಲ. ಐಬ್ರೋ ಪೆನ್ಸಿಲ್ ಮಾತ್ರ. ಐಬ್ರೋಸ್ ಆಲ್ರೆಡಿ ಇದೆ ಶೇಪರು.
ಕಾಣಿಸ್ತೀನಿ ನೋಡ್ರಿ. ಏನು ಕಾಣಿಸುತ್ತೆ? ಟೀ ಶರ್ಟಾ? ಟೀ ಶರ್ಟ್. ಇದು ನಂದು ಆಲ್ ಟೈಮ್ ಟು ಗೋ. ಏನಾ ಯಾರಾದ್ರೂ 18 ವರ್ಷ ಆಗ್ತಿದಂಗೆ ಬೈಕ್ ತೊಗೊಳಕ್ಕಾಗತ್ತೆ? ತಗೊಂಬೋದೇನೋ, ಬಟ್ ಸೆಲ್ಫ್ ಸಪೋರ್ಟ್ ಇಟ್ಸ್ ವೆರಿ ತಗೊಳ್ಳೋದು ಮನೆಯಿಂದ ಯಾರು ಒಂದು 10 ಪೈಸೆ ಹಾಕಿದಾಗ ಮಾತ್ರ ತಗೊಳಕ್ಕಾಗತ್ತೆ. ಮನೆಯಿಂದ ಹಾಕಿದ್ರೆ ಇದು ಇವನ್ ದುಡ್ಡೇ. ಎಂಟೈರ್ ಡೌನ್ ಪೇಮೆಂಟ್ ಆಗಿರ್ಲಿ ಅಥವಾ ಲೋನ್ ಕಟ್ಕೊಳ್ಳೋದಾಗಿರ್ಲಿ ಇವನ್ ದುಡ್ಡೇ. ಫುಲ್ ಕ್ಯಾಶು ಅಲ್ಲ, ಅದು ಕೆಲವೊಬ್ರಿಗೆ ಡೌಟ್ ಬರ್ಬೋದು. ಇಟ್ಸ್ ನಾಟ್ ವಿತ್ ಅ ಫುಲ್ ಕ್ಯಾಶ್. ಡೌನ್ ಪೇಮೆಂಟ್ ಅಮೌಂಟ್ ಎಲ್ಲ ಅವನದೇ ಕ್ಯಾಶ್, ಅವನೇ ದುಡ್ಡು, ಸ್ವಂತ ದುಡ್ಡು. ಈಗಿನ ಕಾಲದಲ್ಲಿ ಮಕ್ಳು ಶೋಕಿ ಮಾಡೋದು ಅಥವಾ 6 months ಅನ್ಸುತ್ತೆ ಸ್ಟಾರ್ಟ್ ಮಾಡಿದ್ದು, ವೇಸ್ಟ್ ಮಾಡೋದು ತುಂಬಾ ಜಾಸ್ತಿ. ಬಟ್ ದೆನ್ ಅನುಷ್ ಎಲ್ಲ ನಾವೇನ್ ಹೇಳ್ತೀವಿ ಅದನ್ನೇ ಒಬೆ ಮಾಡ್ಕೊಂಡು ಟಿಲ್ ಡೇಟ್ ಇದ್ದಾನೆ. ಏನ್ ಬೇಕು ಏನಿದೆ ನೋಡ್ತಾ ಇರೋ, ನಾನು ಅಷ್ಟು ರೆಡಿ ಆಗಿರ್ತಾರೆ. ಬಟ್ ಅನುಷ್ ಇಸ್ ನಾಟ್ ಲೈಕ್ ದಟ್. ಮಾತ್ ಮೀರಲ್ಲ. ಅಕ್ಕ ಬಾವ ಏನ್ ಹೇಳ್ತಾರೆ ಅದೇ ಫೈನಲ್. ಅಂಡ್ ಐ ಹೋಪ್ ಅದು ಲಾಂಗ್ ಟರ್ಮ್ ಅಲ್ಲಿ ಹಿಂಗೆ ಇರುತ್ತೆ ಅಂತ. ಎಷ್ಟ್ ದಿನ ಅಂತ ಗೊತ್ತಿಲ್ಲ, ಅಂಟಿಲ್ ದ ನ್ಯೂ ಪರ್ಸನ್ ಕಮ್ಸ್ ಟು ಹಿಸ್ ಲೈಫ್ ವಾಟ್ ಐ ಡೋಂಟ್ ನೋ. ಬಟ್ ದೆನ್ ಅವನು ನಮ್ಮ ಮಾತೆ ಕೇಳ್ಕೊಂಡಿರ್ಬೇಕು ಅನ್ನೋ ತರ ನಮ್ಗೇನು ಇಲ್ಲ. ಬಟ್ ವಾಟ್ ಐ ವಿಶಸ್, ಅವನ್ಗೆ ಜವಾಬ್ದಾರಿ ಎಕ್ಸಾಕ್ಟ್ ಇವಾಗಿದೆ ಅವನಿಗೆ ಜವಾಬ್ದಾರಿ. ಇಟ್ಸ್ ನಾಟ್ ದಟ್ ಅವನು ಜವಾಬ್ದಾರಿ ಇಲ್ದೇ ಇರೋನು ಅಂತ, ಬಟ್ ಅವನ್ಗೆ ಪ್ರಾಪರ್ ಆಗಿ ಒಂದಿರ್ಬೇಕಲ್ವಾ. ನಾನ್ ನಡೀತೀನಿ ಅಂಡ್ ನನಗ್ ನಂಬಿಕೆ ಬರ್ಬೇಕು, ಇಲ್ಲ ಇನ್ನ ನನ್ನ ತಮ್ಮಂಗೆ ನನ್ನ ಅವಶ್ಯಕತೆ ಇಲ್ಲ ಅನ್ನೋ ತರ ಅನ್ಸಿದ್ ದಿನದವರೆಗೂ ಐ ವಿಶ್ ಅವ್ನು ನನ್ನ ಮಾತು ಕೇಳಲಿ, ನಮ್ಮ ಮಾತು. ಇಟ್ಸ್ ನಾಟ್ ದಟ್ ನಾವ್ ಯಾವಾಗ್ಲೂ ರೈಟ್ ಅಂತ ಅಲ್ಲ, ಸಮ್ಟೈಮ್ಸ್ ನಾವು ಮಿಸ್ಟೇಕ್ಸ್ ಮಾಡ್ತೀವಿ. ಬಟ್ ಅವನ ಆ ಟೈಮಲ್ಲಿ ಕರೆಕ್ಟ್ ಇರ್ತಾನೆ. ಬಟ್ ಅವನೇನೇ ಮಾಡಕ್ ಮುಂಚೆ ಸ್ವಲ್ಪ ತಗ್ಗಿ ಒಗ್ಗಿ ನೋಡಿ ಮಾಡಿದ್ರೆ ಒಳ್ಳೇದು. ಆ ಥರದ ಡಿಸಿಷನ್ಸ್ ತುಂಬಾನೇ ನೋವು ಕೊಡುತ್ತೆ. ಸೊ ಆ ಥರ ಬೇಡ ಅಂದ್ಬಿಟ್ಟು ನಾವು ಹೇಳ್ತೀವಿ. ಅವ್ನು ಅಲ್ಲಿವರೆಗೂ ನಮ್ಮ ಮಾತು ಕೇಳಿದ್ರೆ ಸಾಕು. ಆಮೇಲೆ ಅವನಿಗೆ ಆದಂಥ ಒಂದು ಜವಾಬ್ದಾರಿ ಬಂದಾಗ ಆಬ್ವಿಯಸ್ಲಿ ಅವನೆಲ್ಲ ಸರಿ ಮಾಡ್ಕೊತಾನೆ. ನನ್ನ ಹೇರ್ಸು ಟ್ರಸ್ಟ್ ಮೀ, ನಾನು ಸ್ನಾನ ಮಾಡಿದೆ ನೈಟು, ಟವಲ್ ಕಟ್ಟಿ ಬಿಟ್ಟಿದ್ದೆ. ನೈಟ್ ಮಲ್ಗೋ ಟೈಮಲ್ಲಿ ಟವಲ್ ತೆಗ್ದು ಒಣಗಾಕ್ಬಿಟ್ಟು ಇದ್ದೆ. ಬೆಳಗ್ಗೆ ಬಂದಾಗ ಸುಮ್ಮನೆ ಹಾಗೆ ಮೇಲೆ ಗಂಟು ಹಾಕಿದೆ. ಈಗ ಮೈ ಸ್ನಾನ ಮಾಡ್ಕೊಬಂದಿದ್ದು. ಆದ್ರೆ ಇಲ್ಲಿ ನೋಡಿ ಹೆಂಗೆ ಅದೇ ವೇವ್ಸ್ ಇದೆ. ಐ ಲವ್ ಮೈ ಹೇರ್ಸ್ ಬಟ್ ನಾನೇ ಹಾಳು ಮಾಡ್ಕೊಂಡಿಟ್ಟು ಸೋ ಗುಡ್. ಮುಂಚೆ ಈಗ ಚೈನ್ ಹೇರ್ಸ್ ಎಲ್ಲರೂ ಕೇಳ್ತಿರಲ್ಲ, ಆ ಥರ ನನ್ನ ಕೂದಲು ಕೂಡ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಇಟ್ ವಾಸ್ ಸೋ ಗುಡ್. ಬಟ್ ಈಗ ಹಾಳು ಮಾಡ್ಕೊಂಡು ಶಾಲ್ ಐ ಗೋ ಲೈಕ್ ದಿಸ್ ವಾಟ್ ಥಿಂಕ್ ದಿಸ್ ಗೋಸ್ ವೆಲ್. ಬನ್ನಿ ಆಯ್ತು ನಂದು. ಇಸ್ ಗೋಯಿಂಗ್ ವಿತ್ ಮೈ ಕ್ಲಿಪ್ ಅಷ್ಟೇ, ಹೇರ್ ಕ್ಲಿಪ್ ಚಿಕ್ಕದೊಂದು. ಇಸ್ ಇಟ್ ನೈಸ್? ಎಸ್. ಗೋಯಿಂಗ್ ವಿತ್ ದಿಸ್ ಸ್ಮಾಲ್ ಪರ್ಪಲ್ ಕ್ಲಿಪ್. ಪರ್ಪಲ್ ಡ್ರೆಸ್ಗೆ ಇಟ್ ಮ್ಯಾಚಸ್ ವೆಲ್ ಅಂತ. ಇಲ್ಲ, ಈ ಡ್ರೆಸ್ ಆ್ಯಕ್ಚುಲಿ ನನಗೆ ನನ್ನ ಫ್ರೆಂಡ್ ಗಿಫ್ಟ್ ಮಾಡಿದ್ದು. ನನ್ನ ಸ್ಕೂಲ್ ಫ್ರೆಂಡ್ ಮಂಜು ಅವಳು ಕೊಟ್ಟಿದ್ದು. ಅವಳದು ಫಸ್ಟ್ ಟೈಮ್ ಅವ್ರ ಮನೆಗೆ ಹೋದಾಗ ಅಮ್ಮ ಕೊಟ್ಟಿದ್ರು ನನಗೆ. ನಾನು ಅವ್ರ ಮುಂದೆ ಅವ್ರನ್ನ ಆಂಟಿ ಅಂತೀನಿ, ಬಟ್ ಐ ಲವ್ ಟು ಕಾಲ್ ಅವರ್ ಅಮ್ಮ. ಸೊ ಯಾ, ದಿಸ್ ಇಸ್ ದ ಔಟ್ಫಿಟ್ ಗೈಸ್. ನಂಗೆ ತೋರಿಸ್ಲಿ. ಸೊ ಎಸ್ ನೋಡಿ, ಇದು ಮೇಕಪ್, ಸೆಟಲ್ಡ್ ಮೇಕಪ್ ಕ್ಯೂಟಾಗೆ. ಆ್ಯಂಡ್ ದಿಸ್ ಸಾರಿ, ಅಲ್ಲಿ ಯೂಸ್ ಮಾಡಿರೋ ಕ್ಲಾತ್ಸ್ ಎಲ್ಲ ಇದೆ. ಹೆಂಗೆ ತೋರಿಸ್ಲಿ? ಯಾ, ದಿಸ್ ಇಸ್ ಮೈ ಔಟ್ಫಿಟ್. ಚೆನ್ನಾಗಿದ್ಯಾ? ಸರಿ ಬನ್ನಿ, ಅನುಷ್ ಹೊರಟಿದ್ದಾನೆ, ನಾವು ಕೂಡ ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ನಿತಿನ್ ಫ್ರೆಂಡ್ ಪಿಕ್ ಮಾಡ್ತಾ ಇದ್ದಾರೆ ಅವ್ರದ್ದು ಆಟೋದಲ್ಲಿ. ವಿ ಆರ್ ಗೋಯಿಂಗ್ ಇನ್ ದಟ್. ಬಾಯ್. ಫಿಟ್ಟಿಂಗ್ ಇದೆ. ಒಂದು ರೌಡಿ ರಂಗಣ ಆಗ್ಬಿಟ್ಟು ಒಂದು ಚೈನು, ಟಿ ಶರ್ಟ್, ಜೀನ್ಸಲ್ಲಿ ಹಾಕೊಂಡು ಕ್ರೇಜಿ ಗುರು. ನಾನು ಅಂತ ತಮ್ಮ ಆಲ್ಮೋಸ್ಟ್ ಮ್ಯಾಚ್ ಆಗ್ತಾ ಇದೀವಿ. ಒಂದೇ ಕಲರ್ ಡಿಫ್ರೆನ್ಶಿಯೇಟ್ಸ್. ವಾಡ ನಾನು ಮಾತಾಡಲ್ಲ, ಶೈಲ್ ಅಂತ ನಡೆಯಲ್ಲ. ಯಾರ್ಗ ಹೇಳ್ತಾ ಇದ್ಯಾ? ಓ, ನಾನು ಕೂತ್ಕೊಳ್ಳೋ ಚೇರ್ನೇ ಸರ್. ಗೈಸ್, ಇದು ಬೆಳಿಗ್ಗೆ ಗಿಡ ಹಾಕಿದೀನಿ. ಬಟ್ ನಿತಿನ್ನು ಇದು ಎಷ್ಟೊಂಥರ ನೀರ್ ಮಾಡ್ಬಿಟ್ಟು ಅದಕ್ಕೆ ಬಿಸ್ಲಿಗೆ ಇಕ್ಕಿದೀನಿ. ಗಿಡ ಹಾಕಕ್ಕೆ ಹಳ್ಳ ಮಾಡ್ಕೊಡೋದ್ರೆ ಕೆಸರು ಗುಂಟೆ ಮಾಡೋನ್ ಫೋಟೋಳಗೆ. ಬನ್ನಿ ಹೋಗೋಣ ಸರ್. ಅನ್ನ ನೀನ್ ಬೈಕಲ್ಲಿ ಬರೋನೇನು? ಇಲ್ಲ ಅಲ್ಲ, ನೀನ್ ಹೋಗ. ನೀನ್ ಮುಂಚೆನೆ ಎಲ್ಲ ಏನಕ್ಕೆ
ನನ್ ಖುಷಿ ನೋಡು ಮುಖದಲ್ಲಿ. ಪರ್ಫೆಕ್ಟ್ ಇರ್ತಾನಾ ಇದು ಜಯನಗರ ನಾನು ಇಲ್ಲಿ ಹೋಗಿ ಏನು ಬೈಕ್ ತಗೋಕ ಬೈಕ್ ತಗೋಕ ನನ್ ಲೋನ್ ನನ್ನ ಹೆಸರು ಮಾಡಿಸ್ತಾವನೆ ಅವ್ನು ಕಟ್ಟಿಲ್ಲ ಅಂತ ನನ್ ಕರ್ಕೊಂಡೋಗ್ತಾರ. ಗಾಡಿ ಅದಲ್ಲ ಇದು. $70,000 payment ಬೇಕಾಗುತ್ತೆ. ಎಲ್ಲ ಕಾಸ್ಟ್ ಡೇಟಾ ಎಷ್ಟು ಡೇಟ್ 12 ಅಲ್ವಾ? ಫಸ್ಟ್ ಅಮ್ಮ ನಿಲ್ಸ್ಕೊಂಡು ಗಾಡಿ ಬೇಕು. ಇಷ್ಟೆಲ್ಲ ಖುಷಿ ಮಧ್ಯೆ ಅವನು ನನ್ನ ಕೈಯಲ್ಲಿ ಗಾಡಿ ಶುರು ಮಾಡಿಸ್ದ. ಬಟ್ ನಿತಿನ್ ಅಷ್ಟೊಂದು ಅವನಿಗೆ ಸಪೋರ್ಟಿವ್ ಆಗಿದ್ರೂ ಬೇರೆ ವಿಚಾರದಲ್ಲೆಲ್ಲ ಅವ್ನು ಗಾಡಿ ಸ್ಟಾರ್ಟ್ ಮಾಡೋಕ್ಕೇನು ಬರಲಿಲ್ಲ. ಬಟ್ ಅಷ್ಟು ಚೆನ್ನಾಗಿ ಅವನಿಗೆ ವೀಡಿಯೋ ಮಾಡ್ಕೊಂಡು ಕೊಡ್ತಾ ಇದ್ದ, ಸ್ವಲ್ಪನೂ ಈಗೋ ಇಲ್ಲದೆ. ಅದು ಖುಷಿ ಆಯಿತು. ಐ ವಿಶ್ ಇವರಿಬ್ಬರ ಮೇಲೆ ಯಾವ ಲೈ ಬೀಳದೆ ಇವರಿಬ್ಬರು ರಿಲೇಷನ್ಶಿಪ್ ಯಾವಾಗಲೂ ಇದೇ ಥರ ಇರಲಿ ಅಂದ್ಬಿಟ್ಟು. ನಾವು ತೊಗೊಂಡಿದ್ದು ಬಂದು ವೈಭವ್ ಮೋಟರ್ಸ್ ಕಡೆಯಿಂದ. ಅವ್ರು ಬಂದ್ಬಿಟ್ಟು ಡೀಲರ್ಸು. ಆ್ಯಕ್ಚುಲಿ ನಿಮಗೆ ಟ್ಯಾಟೂ ಗೋಸ್ಟ್ ಅಂತ ಎಲ್ರಿಗೂ ಗೊತ್ತೇ ಇರ್ತಾರೆ, ಒಬ್ಬರು ಇನ್ಸ್ಟಾ ಇನ್ಫ್ಲುಯೆನ್ಸರು. ಸೊ ಅವ್ರದ್ದೇ ಇದೊಂದು ಹೊಸ ಶೋರೂಮು. ಅವ್ರ ಶೋರೂಮಲ್ಲಿ ಹೋಗಿ ಕೆಲವೊಂದು ಆಫರ್ಸ್ ಬಿಟ್ಟಿದ್ರು, ಚೆನ್ನಾಗಿತ್ತು, ಬರ್ತಿತ್ತು. ನನಗೂ ಸ್ಟಾರ್ಟಿಂಗ್ ನಂಬೇಕಾ ನಂಬಾರ್ದಾ ಅಂತೆಲ್ಲ ಡೌಟ್ ಇತ್ತು. ಬಟ್ ದೆನ್ ಗಾಡಿ ತೊಗೊಂಡ್ಮೇಲೆ ಎಲ್ಲದನ್ನೂ ಅವ್ರು ಕರೆಕ್ಟಾಗಿ ಮಾಡಿಕೊಟ್ರು. ಸೊ ಇದೆಲ್ಲ ಮುಗಿಸ್ಕೊಂಡು ಈಗ ನಾವು ದೇವಸ್ಥಾನದ ಹತ್ರ ಬಂದ್ವಿ. ನಮ್ಮ ಮನೆ ಹತ್ರನೇ ಒಂದು ಗಣಪತಿ ಅವ್ರದ್ದು ದೇವಸ್ಥಾನ ಇದೆ, ಮಹಾಗಣಪತಿ ದೇವಸ್ಥಾನ. ಅಲ್ಲಿ ಬಂದು ಗಾಡಿ ಪೂಜೆಗೆ ಅಂತ. ಫೈನಲಿ ಎಷ್ಟೊಂದು ದಿನದ ಕನಸು ಇವತ್ತು ನನಸಾಗಿದೆ. ಪ್ರೌಡ್ ಆಫ್ ಯು. ಎವ್ರಿವನ್ ವಿಲ್ ಬಿ ಪ್ರೌಡ್ ಆಫ್ ಯು. ಡೋಂಟ್ ವರಿ. ನಿಮ್ ಭಾವನು ಪ್ರೌಡ್ ಆಫ್ ಯು, ಅಪ್ಪನೂ ಪ್ರೌಡ್ ಆಫ್ ಯು. ಬಟ್ ಅಪ್ಪ ಹೇಳ್ಕೊಳಲ್ಲ, ಬೈತಾರೆ ಜವಾಬ್ದಾರಿ ಇರ್ಲಿ ಅಂತ. ಛಾಯಾ ಇಸ್ ಆಲ್ಸೋ ಫೀಲಿಂಗ್ ಹ್ಯಾಪಿ ಫಾರ್ ಯು. ನಿನಗೆ ಗೊತ್ತಾ, ಐ ಆಮ್ ಆಲ್ವೇಸ್ ಹ್ಯಾಪಿ ಫಾರ್ ಯು. ಫೀಲಿಂಗ್ಸ್ ಏನಂದ್ರೆ ತುಂಬಾ 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 100 ಟೈಮ್ಸ್ ಜಾಸ್ತಿ ಪ್ರೌಡ್ ಫೀಲ್ ಆಗ್ತದೆ. ಸ್ವಲ್ಪ ಜವಾಬ್ದಾರಿ ಇರ್ಲಿ, ಅಕ್ಕ ಮನೇಲಿ ಇರ್ತಾಳೆ ಯಾವಾಗ್ಲೂ ಕಾಯ್ಕೊಂಡು ಅನ್ನೋದನ್ನ ಮರಿಬೇಡ. ಹುಷಾರಾಗಿ, ಎಷ್ಟು ಹುಷಾರಾಗಿ ಹೋಗ್ತೀವಿ ಅಷ್ಟು ಹುಷಾರಾಗ್ಬಾ. ನಿನ್ನ ಬೈಕು ಬೇರೆ ಬೈಕ್ನ ತಗೋಬೇಡ ಅನ್ನೋದಕ್ಕೆ ಅದೇ ರೀಸನ್ನು. ಇಲ್ಲಿ ವರಸಿದ್ಧಿ ವಿನಾಯಕ ಟೆಂಪಲ್ಗೆ ಬಂದಿದ್ದೀವಿ. ಏನೇ ವಿಘ್ನಗಳನ್ನು ನಿವಾರಣೆ ಆಗ್ಲಿ, ಒಳ್ಳೆ ರೀತಿಯಲ್ಲಿ ಆಗ್ಲಿ ಅಂತ ಬೇಡ್ಕೋ ದೇವ್ರ ಹತ್ರ. ಐನರ್ ಬಂದು ಪೂಜೆ ಮಾಡ್ತಾರೆ. ಮಸಾಲ ತಗೊಳ್ಳೋಣವಾ? ಅದನ್ನ ಹೇಳು. ಎಗ್ ಮಸಾಲ ತಗೋ, ಪರೋಟಾಕ. ಆಮೇಲೆ ಮೂರ್ ಸತಿ ಈ ಬ್ಲಾಗ್ ಅಲ್ಲಿ ನಾನು ಬಂದೇ ಇಲ್ಲ. ಬೇಗ ಬರ್ಕಿಲ್ಲ, ಪೂಜೆ ಮಾಡ್ಬಾರ್ದ? ಗಾಡಿ ಪೂಜೆ 2 ನಿಮಿಷ 20 ಭಟ್ರು ಮಾಡೋದಿಲ್ಲ ಅಂತ ಹೇಳಿದಿರಿ. ಗಾಡಿ ಪೂಜೆ ತಿಂದಿದ್ಯಾ? ನನಗೆ ತಿನ್ನ. ಮೀನ್ ಎಂತ ಮಾರ್ರೆ ಮನೆಗೆ ತಂದು ಬೇಸೋದಂತ. ಯಾವ್ದು? ಫಿಶ್ ಇಲ್ಲ, ಇದು ಅಣ್ಣ. ಫಿಶ್ ಐಟಮ್ ಆಯ್ತಾ ಅಣ್ಣ? ಫಿಶ್ ಐಟಮ್ ಆಯ್ತಾ? ಫಿಶ್ ಇಲ್ಲ. ಥ್ಯಾಂಕ್ಸ್ ಫಾರ್ ಗೆಟಿಂಗ್ ಅಸ್ ಫಾರ್ ದಿಸ್ ಪಾರ್ಟಿ, ಡಿನ್ನರ್ ಪಾರ್ಟಿ. ನಿಂಗೆ ಹೆಂಗ್ ಫೀಲ್ ಆಗ್ತಿದೆ ಗಾಡಿ? ಸದ್ಯಕ್ಕೆ ಜಾಬ್ ಎಲ್ಲ ಖಾಲಿ ಆಗಂಗಿದೆ, ಅದಕ್ಕೆ ಕ್ರೆಡಿಟ್ ಗಾಡಿ ತಗೊಂಡು ಕೇಳ್ತಾ ಇರೋದು ಒಂಥರ ಏನೊಂದು ಖುಷಿ. ಆಲ್ಮೋಸ್ಟ್ ನಾನು ಫಸ್ಟ್ 1 year ಮುಂಚೆ ಬೇರೆ ಗಾಡಿ ತಗೊಂಡಿದ್ದು. ಅದು ಅಷ್ಟೊಂದು ಚೆನ್ನಾಗಿರ್ಲಿಲ್ಲ. ಸೆಕೆಂಡ್ ಸಲ ಇಸ್ಕೊಂಡಿದ್ದೀನಿ.
ಅದ್ರಲ್ಲೇ ಸೆಕೆಂಡ್ ಇಸ್ಕೊಂಡಿದ್ದೀನಿ ಕೆಲ್ಸಕ್ಕೆ ಅದು. ಅದ್ರಲ್ಲೇ ಓಡ್ಸಾಡ್ಕೊಂಡು ಕನ್ಸ್ಕೊಂಡು ಮುಂದಾಗ ಬಂದು ದುಡ್ಕೊಂಡು ಇವಾಗ ಹೊಸ ಗಾಡಿ ತಗೊಳ್ತಾರ. ಅದು ಎಷ್ಟು 4 months ವೆಯ್ಟ್ ಮಾಡಿ. ಹಿಂದಗಡೆ ಇದೈತೆ ಏನಾದ್ರು ಮಡಗಡೆ ಇದೆ, ಅಲ್ಲಿ ಸೆಲ್ಫ್ ಗಿಫ್ಟ್ ಅಂತ ಹಾಕು. ಆದ್ರೆ ಕೆಳಗಡೆ ಸೆಲ್ಫ್ ಗಿಫ್ಟ್ ನೀನೇ ತಗೊಂಡಿರೋದು, ಎಲ್ಲಾರು ಹಾಕೋದು. ಬಟ್ ಹಿಂದಗಡೆ ದೊಡ್ಡದಾಗಿ ಬಾವ 4 ಡಾಟ್ 1 ಗೀಟು 1 ಆರ್ಟು ಖರ್ಚಾಗ್ಲಿ ಹಾಕ್ಬೇಕು. 1 EMI ಕೊಡ್ತೀನಿ. 9,000 ಅಲ್ಲಿ ಬಾವ 3 ಡಾಟ್ 1 ಗೀಟು 1 ಆರ್ಟು ಹಿಂದೆಗಡೆ ಕ್ಲೀನ್ ಆಗಿ ಕಾಣ್ಬೇಕು. ಅವನು ಹಿಂಗ್ ಹೇಳ್ತಾ ಹೋದ್ರೆ ಬಾವೊಂದು ಗೀಟು ಆಟೋ ಹಾಕಿಸ್ಕೊಂಡು ಆಮೇಲೆ ಅಕ್ಕಂದು ಪಾಟು ಗೀಟು ಹಾಕಿಸ್ಕೊಂಡು ಗಾಡಿನೇ ಜಾತ್ರೆ. ಅವ್ನ್ ಸ್ಟಿಕ್ಕರ್ ಹಾಕ್ಸಕ್ ಜಾಗ ಇಲ್ದೆ ಇನ್ನೊಂದ್ ಗಾಡಿ ಈಗ ನಮ್ಮ ಅಪ್ಪ ಊರ್ಗ್ ಹೋಗಿದ ತಕ್ಷಣ ಮನೆ ದೇವ್ರದೆಲ್ಲಪ್ಪ ಹೆಸರು ಅಂತಾರೆ ಫಸ್ಟ್ ಗೆ. ಆಯ್ತಲ್ಲ, ಒಂದ್ ಮುಂದೆ ಒಂದ್ ಹಿಂದೆ. ಮುಂದೆ ಹಿಂದಗಡೆ ಬಾವೊಂದು ಹಿಂದೆಗಡೆ ನಂದು, ಮುಂದೆಗಡೆ ನಿಂದು. ಬಾವ ಆಟೋ ಗೀಟು. ಮುಂದೆ ಗೇಟು ಆಟೋ, ಮುಂದಗಡೆ ಪಾಟು. ಓಕೆ, ಎನಿವೇ ಥ್ಯಾಂಕ್ ಯು. ನಿಮ್ಗೇನ್ ಅನ್ಸ್ತಮ್ಮ ಮಗ ಗಾಡಿ ತಗೊಂಡಿದ್ದು? ಎಲ್ಲಾರು ಇವನ್ನ ನಮ್ಮ ಅಮ್ಮಂದೇ ಮಗ ಅಂತ ಅನ್ಕೋತಾರೆ ನಮ್ಮ ಇವರೆಲ್ಲಾರು. ತುಂಬಾ ಖುಷಿ ಆಯ್ತು. ಮುಂದಕ್ಕೆ ಹೇಳಿ. ಮಟನ್ ಶೇರ್ವನಿಂದ ನಮ್ದು ಊಟ ಬಂದಿದೆ. ನಮ್ಮ ಅತ್ತೆ ಊಟ ನೋಡಿದ ತಕ್ಷಣ ತಗೋ, ಅದಕ್ಕೆ ನಿಮ್ದ್ರ ಜೊತೆನೆ ಬಂದಿರೋದು. ಇದು ಮಟನ್ ಶೇರ್. ಮತ್ತೆ ಇದು ಇದೈತೆ ಹೌದಾ? ಒಂದು ಚಿಕನ್ ಶೇರ್.